ಸಚಿವ ರಾಜಣ್ಣ ವಿರುದ್ಧ ಕಾರ್ಯಕರ್ತರಿಂದಲೇ ಹೈಕಮಾಂಡ್ಗೆ ದೂರು ಹೋಗಿರುವಂತದ್ದು. ಮೊದಲು ದಾಖಲೆ ಸಮೇತ ವರದಿ ಮಾಡಿದ್ದೆ ನಮ್ಮ ಫ್ರೀಡಂ ಟಿವಿ. ಬೆಳಗ್ಗೆ 11 ಗಂಟೆಗೆ ನಾವು ಬುಲೆಟಿನ್ ನಲ್ಲಿ ದೂರಿನ ಪತ್ರದ ಸಮೇತ ವರದಿಯನ್ನ ಮಾಡಿದ್ವಿ. ಸಿಎಂ ಆಪ್ತ ಸಚಿವ ಕೆಎನ್ ರಾಜಣ್ಣ ಅವರ ವಿರುದ್ಧ ಕಾಂಗ್ರೆಸ್ನಲ್ಲೇ ಬಂಡಾಯ ಎದ್ದಿದೆ ಅಂತ ನಾವೇ ಮೊದಲು ಸುದ್ದಿಯನ್ನ ಕೊಟ್ಟಿದ್ದು. ಕೆಎನ್ ರಾಜಣ್ಣ ಸಸ್ಪೆಂಡ್ಗೆ ಒತ್ತಾಯಿಸಿ ಹೈಕಮಾಂಡ್ಗೆ ದೂರು ಹೋಗಿದೆ. ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಿಮ್ಮ ಫ್ರೀಡಂ ಟಿವಿ. ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಚಾರಕ ಸಮಿತಿ ಅಧ್ಯಕ್ಷರಾಗಿರುವಂತಹ ಜಿ ಪ್ರಕಾಶ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಕಳ್ಳೋಟು ಸಂಬಂಧ ವಿವಾದಾತ್ಮಕ ಹೇಳಿಕೆ ನೀಡಿ ಸಹಕಾರಿ ಸಚಿವರು ಕೆಂಗಣ್ಣಿಗೆ ಗುರಿಯಾಗಿದ್ರು. ಕೆಎನ್ ರಾಜಣ್ಣ ಅವರ ಹೇಳಿಕೆಯಿಂದ ಪಕ್ಷಕ್ಕೆ ಬಹಳಷ್ಟು ಮುಜುಗರ ಆಗಿದೆ. ಈ ಹಿಂದೆಯೂ ಪಕ್ಷದ ವಿರುದ್ಧವಾಗಿ ಸಚಿವರು ಸಾಕಷ್ಟು ಮಾತಾಡಿದ್ದಾರೆ. ರಾಜಣ್ಣ ಹೇಳಿಕೆ ವಿರುದ್ಧ ಪಕ್ಷದಿಂದಲೇ ಅಸ್ತ್ರವ ಅಂದ್ರೆ ರಾಜಣ್ಣ ಹೇಳಿಕೆಗಳು ಪಕ್ಷದಲ್ಲೇ ಅಸ್ತ್ರವಾಯಿತು. ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸಿರುವ ರಾಜಣ್ಣ ಅವರನ್ನ ಅಮಾನತು ಮಾಡಬೇಕು. ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಚಾರಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಜಿ ಪ್ರಕಾಶ್ ಅವರು ಈ ಬೆನ್ನಲ್ಲೇ ರಾಜಣ್ಣ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ರಾಜಣ್ಣ ರಾಜೀನಾಮೆ ಬಗ್ಗೆ ನಾವು ಬೆಳಗ್ಗೆನೆ ಸುದ್ದಿಯನ್ನ ಮಾಡಿದ್ವಿ. ಎಸ್, ರಾಜಣ್ಣ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಸುದ್ದಿಯನ್ನ ನಾವು ಬೆಳಗ್ಗೆನೆ ಸುದ್ದಿ ಮಾಡಿದ್ವಿ. ಅದು ಅಂದ್ರೆ ಅವರಿಗೆ ಕೊಟ್ಟಿರುವಂತ ಪ್ರಕಾಶ್ ಅವರು ಸಲ್ಲಿಸಿರುವಂತ ದೂರಿನ ಒಂದು ಲೆಟರ್ನ ಇಟ್ಕೊಂಡೆ ನಾವು ಸುದ್ದಿಯನ್ನ ಮಾಡಿದ್ವಿ. ಇದು ನಮ್ಮ ಫ್ರೀಡಂ ಟಿವಿಗೆ ಬೆಳಗ್ಗೆನೆ ತಲುಪಿತು. ಇದು ನಮ್ಮ ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನೋಡಿ, ಸಚಿವ ರಾಜಣ್ಣ ಅವರ ವಿರುದ್ಧ ಕಾರ್ಯಕರ್ತರಿಂದಲೇ ಹೈಕಮಾಂಡ್ಗೆ ದೂರ ಹೋಗಿರುವಂತದ್ದು. ಇದನ್ನ ನಾವು ಮೊದಲೇ ದಾಖಲೆ ಸಮೇತ ವರದಿಯನ್ನ ಮಾಡಿದ್ವಿ. ನನ್ನ ಸಹಪಾಠಿಯಾಗಿರುವಂತಹ ಕಾವ್ಯ ಅವರು ಆ ಸುದ್ದಿಯನ್ನ ಪ್ರೆಸೆಂಟ್ ಮಾಡಿದ್ರು. ಕಾವ್ಯ ಅವರು ಬೆಳಗ್ಗೆ 11 ಗಂಟೆ ಬುಲೆಟಿನ್ ಅಲ್ಲಿ ಆ ಸುದ್ದಿಯನ್ನ ಪ್ರೆಸೆಂಟ್ ಮಾಡಿದ್ರು. ಸೊ ಇದು ನಮ್ಮ ಫ್ರೀಡಂ ಟಿವಿಯ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಫ್ರೀಡಂ ಟಿವಿಯಿಂದ ನಾವೇ ಬ್ರೇಕ್ ಮಾಡಿದಂತ ಸುದ್ದಿ ಇದು. ಏನ್ ಲೆಟರ್ ಇದೆ, ಪ್ರಕಾಶ್ ಅವರು ಕೊಟ್ಟಿರುವಂತ ಲೆಟರ್ನ ಇಟ್ಕೊಂಡೆ ನಾವು ಸುದ್ದಿಯನ್ನ ಮಾಡಿದ್ವಿ. ಬೆಳಗ್ಗೆ 11 ಗಂಟೆ ಬುಲೆಟಿನ್ ಅಲ್ಲೇ ಈ ದೂರಿನ ಪತ್ರದ ಸಮೇತ ನಾವು ವರದಿಯನ್ನ ಮಾಡಿದ್ವಿ. ಸಿಎಂ ಆಪ್ತ ಕೆಎನ್ ರಾಜಣ್ಣ ವಿರುದ್ಧ ಕಾಂಗ್ರೆಸ್ನಲ್ಲೇ ಬಂಡಾಯ ಎದ್ದಿದೆ. ಕೆಎನ್ ರಾಜಣ್ಣ ಅವರು ಸಸ್ಪೆಂಡ್ಗೆ ಒತ್ತಾಯಿಸಿ ಹೈಕಮಾಂಡ್ಗೆ ದೂರ ಹೋಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾಗೆ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರು ಕೇಂದ್ರ ಜಿಲ್ಲಾ ಪ್ರಚಾರಕ ಸಮಿತಿಯ ಅಧ್ಯಕ್ಷ ಜಿ ಪ್ರಕಾಶ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಕಂಪ್ಲೇಂಟ್ ನ ಪ್ರತಿಯನ್ನ ನೀವು ಈಗ ನೋಡ್ತಾ ಇದ್ದೀರಾ. ಒಂದು ವಿಂಡೋದಲ್ಲಿ ಪ್ರಕಾಶ್ ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ಕೂಡ ಇದೆ. ಕೆಎನ್ ರಾಜಣ್ಣ ಅವರು ಹಿಂದೆ ಕೂಡ ಪಕ್ಷದ ಬಗ್ಗೆ ಮಾತಾಡಿದ್ರು, ಈಗಲೂ ಮಾತಾಡ್ತಿದ್ದಾರೆ. ಅವರನ್ನ ನೀವು ಪಕ್ಷದಿಂದ ಹೊರಗಿಡಿ ಅಂತ ಹೇಳಿ ಪ್ರಕಾಶ್ ಅವರು ವಿನಂತಿಯನ್ನ ಮಾಡ್ಕೊಂಡಿದ್ರು. ಎಸ್, ಆ ಪತ್ರದಲ್ಲಿ ಏನಿದೆ ಅಂತ ಹೇಳ್ತೀವಿ. ಕೆಎನ್ ರಾಜಣ್ಣ ಸಹಕಾರ ಸಚಿವರು ವೋಟರ್ ಐಡಿ ವಿಷಯದ ಬಗ್ಗೆ ಹಾಗೂ ಅನೇಕ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧವಾಗಿ ಹೇಳಿಕೆಗಳನ್ನ ನೀಡಿ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದಾರೆ. ಅವರ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ನಾಯಕರಿಗೆ ಮುಜುಗರ ಉಂಟಾಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತುಗೊಳಿಸಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀವು ನೋಡಬಹುದು ಈ ಲೆಟರ್ನಲ್ಲಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿರುವುದು ಏನಂದ್ರೆ, ರಾಜಣ್ಣ ಹಿರಿಯ ಮಂತ್ರಿಗಳಾಗಿ ಪಕ್ಷದ ಹಿರಿಯ ನಾಯಕನಾಗಿ ಪ್ರತಿ ಬಾರಿಯೂ ಒಂದಲ್ಲ ಒಂದು ಗೊಂದಲವಾದ ಹೇಳಿಕೆಗಳನ್ನ ನೀಡ್ತಾನೆ ಬಂದಿದ್ದಾರೆ. ಇದು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಪಕ್ಷದಲ್ಲಿರುವವರಿಗೆ ಎಲ್ರಿಗೂ ಕೂಡ ಮುಜುಗರವನ್ನ ತಂದಿರೋದುಂಟು. ಸಚಿವರಿಗೆ ಎಲ್ರಿಗೂ ಕೂಡ ಈ ಒಂದು ಅವರ ವಿವಾದಾತ್ಮಕ ಹೇಳಿಕೆಯಿಂದ ಮುಜುಗರ ಆಗ್ತಿದೆ. ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಮತಗಳ್ಳತನದ ವಿರುದ್ಧ ಧ್ವನಿ ಎತ್ತಿದ್ರು. ಇದೇ ಶುಕ್ರವಾರ ಅವರು ವರಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ದೊಡ್ಡ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಿದ್ರು ಫ್ರೀಡಂ ಪಾರ್ಕ್ ನಲ್ಲಿ. ಅವತ್ತು ಅವರು ಒಂದು ದೊಡ್ಡ ಧ್ವನಿಯನ್ನ ಎತ್ತಿದ್ರು ಮತಗಳ್ಳತನದ ಬಗ್ಗೆ. ಇವರ ಜೊತೆ ಶ್ರೀ ಸಿದ್ದರಾಮಯ್ಯನವರು ಕೂಡ ಇದ್ರು, ಡಿಕೆಶಿ ಅವರು ಹಾಗೂ ಎಲ್ಲ ಸಚಿವರು, ಸಂಸದರು ಹಾಗೂ ಶಾಸಕರು, ಕಾಂಗ್ರೆಸ್ನ ಲಕ್ಷಾಂತರ ಕಾರ್ಯಕರ್ತರು ಈ ಮತಗಳ್ಳತನದ ವಿರುದ್ಧ ಪ್ರತಿಭಟಿಸುತ್ತಿದ್ರು. ಆದರೆ ರಾಜಣ್ಣ ಅವರು ಈ ಒಂದು ಪ್ರತಿಭಟನೆ ಹಾಗೂ ಮತಗಳ್ಳತನದ ಬಗ್ಗೆಯೇ ಪ್ರಶ್ನೆ ಮಾಡಿದ್ದಾರೆ.
ಆದ್ದರಿಂದ ಅವರ ಗೊಂದಲದ ಹೇಳಿಕೆಗಳ ಮೂಲಕ ವಿರೋಧ ಪಕ್ಷದವರಿಗೆ ರಾಜಣ್ಣನವರೇ ಪ್ರಚೋದನೆ ನೀಡಿದಂತಾಗಿದೆ. ಇದರಿಂದ ಕೂಡಲೇ ಇವರ ವರ್ತನೆಯನ್ನು ಬಹಳ ದಿನಗಳಿಂದ ಸಹಿಸಿಕೊಂಡು ಬಂದಿರುವ ಪಕ್ಷದವರಿಗೆ ಅವರ ಶಿಸ್ತು ಕ್ರಮವನ್ನು ನೋಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಇವರನ್ನ ಪಕ್ಷದಿಂದ ಅಮಾನತು ಮಾಡಿ ಉಚ್ಚಾಟಿಸಬೇಕೆಂದು ಈ ಮೂಲಕ ಪಕ್ಷದ ಕಾರ್ಯಕರ್ತರಾದ ನಾವೆಲ್ಲ ಸೇರಿ ವಿನಂತಿಯನ್ನ ಮಾಡ್ಕೋತಿದ್ದೀವಿ ಅಂತ ಹೇಳಿ ಪಕ್ಷದ ಕಾರ್ಯಕರ್ತರಿಂದಲೇ ಒಂದು ಲೆಟ್ರು ಹೋಗಿರುವಂಥದ್ದು. ಹಾಗೆ ಇಂತಿ ಪ್ರಕಾಶ್ ಜಿ ಅಧ್ಯಕ್ಷರು, ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ, ಕಾಂಗ್ರೆಸ್ ಜಿಲ್ಲದ ಪ್ರಚಾರ ಸಮಿತಿಯ ಪ್ರಕಾಶ್ ಅವರು ಈ ಲೆಟ್ರನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಾಕಷ್ಟು ಜನ ಸಹಿ ಕೂಡ ಹಾಕಿದ್ದಾರೆ. ನಾವು ನಿಮಗೆ ತೋರಿಸಿದ್ವಿ ಆ ಲೆಟ್ರನ್ನ, ಸಾಕಷ್ಟು ಜನ ಸಹಿ ಕೂಡ ಹಾಕಿದ್ದಾರೆ. ಇದು ನಮ್ಮ ಫ್ರೀಡಮ್ ಟಿವಿಯಲ್ಲಿ ಬೆಳಗ್ಗೆ 11 ಗಂಟೆಯ ಬುಲೆಟಿನ್ನಲ್ಲಿ ನಾವು ಬ್ರೇಕ್ ಮಾಡಿದಂತಹ ಸುದ್ದಿ ಇದು. ಸದ್ಯ ರಾಜೀನಾಮೆ ಕೊಟ್ಟಿದ್ದಾರೆ ಸಚಿವ KN ರಾಜಣ್ಣ ಅವರು ಈ ಹಿಂದೆನೂ ಕೂಡ ಬರೀ ಇದೊಂದೇ ಈ ಒಂದು ಸಲ ಅಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಪಕ್ಷದ ಬಗ್ಗೆನೆ, ಪಕ್ಷದಲ್ಲಿ ಇರುವಂಥ ಸಚಿವರ ಬಗ್ಗೆನೆ, ಶಾಸಕರ ಬಗ್ಗೆನೆ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು. ಹೀಗಾಗಿ ಪಕ್ಷದಿಂದ ಸಾಕಷ್ಟು ಮುಜುಗರ ಅನುಭವಿಸ್ತಾ ಬಂದಿದೆ ಅವರಿಂದ. ಇನ್ನು ಮುಂದೆ ನಾವು ಅನುಭವಿಸೋಕ್ಕಾಗಲ್ಲ, ನಮಗೆ ಅಥವಾ ಪಕ್ಷಕ್ಕೆ ಹೇಳಿದ್ರು ಏನೋ ಒಂದು ನಡೀತಿತ್ತು. ಆದರೆ ಸ್ವತಃ ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಮತಗಳ್ಳತನದ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಶಾಸಕರು, ಕಾರ್ಯಕರ್ತರು, ಸಚಿವರು ಎಲ್ಲರೂ ಕೂಡ ಧ್ವನಿ ಎತ್ತುತ್ತಿರ್ಬೇಕಾದ್ರೆ ರಾಜಣ್ಣ ಒಬ್ಬರ ಈ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಅದು ವಿರೋಧ ಪಕ್ಷದವರಿಗೆ ಒಂದು ದಾರಿಯನ್ನ ಮಾಡಿಕೊಟ್ಟಿದೆ ಕಾಂಗ್ರೆಸ್ ಪಕ್ಷದ ಕಾಲನ್ನ ಎಳೆಯೋದಕ್ಕೆ. ಸೊ ಹೀಗಾಗಿ ಎಲ್ರಿಗೂ ಕೂಡ ರಾಜಣ್ಣ ಅವರಿಂದ ಮುಜುಗರ ಆಗ್ತಿದೆ. ಈ ನಿಟ್ಟಿನಲ್ಲಿ ನೀವು ಅವರನ್ನ ಪಕ್ಷದಿಂದ ದೂರ ಇಡಬೇಕು, ಹಾಗೆ ಅವರ ಒಂದು ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಕಾರ್ಯಕರ್ತರೇ ಕೊಟ್ಟಿರುವಂತ ಕಂಪ್ಲೇಂಟ್ ಪ್ರತಿ ಇದು ನೀವು ಗಮನಿಸ್ತಿದ್ದೀರಾ. ಈಗಾಗಲೇ ರಾಜಣ್ಣ ಅವರು CM ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. CM ಅವರಿಗೆ ತುಂಬಾ ಆಪ್ತರಾಗಿದ್ದಂತಹ ರಾಜಣ್ಣ ಅವರು ಸಾಕಷ್ಟು ಸುದ್ದಿಗಳ ಅಂದರೆ ಸಾಕಷ್ಟು ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಹಳುಬರು, ಹಿರಿಯ ನಾಯಕರು. ಸೊ ಇವರಿಂದ ಈ ರೀತಿಯಾದ ಹೇಳಿಕೆಗಳು ಪದೇ ಪದೇ ಬರ್ತಿರೋದ್ರಿಂದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ಸಚಿವರಿಗೆ, ಶಾಸಕರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಅವರಿಂದ ಪದೇ ಪದೇ ನಾವು ಮುಜುಗರ ಅನುಭವಿಸ್ತಿದ್ದೀವಿ. ಹೀಗಾಗಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ ಹೇಳಿ ಎಲ್ಲರೂ ಸೇರಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ. ಹೈಕಮಾಂಡ್ ಅವರು ಕೂಡ ಬರೀ ಇದೊಂದೇ ಸಲ ಅಲ್ಲ, ಈ ಹಿಂದೆ ಮಾಡಿದಂತಹ ರಾಜಣ್ಣ ಅವರ ತಪ್ಪುಗಳನ್ನು ಗಮನಿಸಿ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವರನ್ನ ಈಗ ಅಂದ್ರೆ ಅವರ ಸ್ಥಾನದಿಂದ, ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ. ಅದರ ಜೊತೆಗೆ ಪಕ್ಷದಿಂದಲೂ ಕೂಡ ಉಚ್ಚಾಟನೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಪಕ್ಷದಿಂದಲೂ ಕೂಡ ಅವರನ್ನ ದೂರ ಬಿಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಸುದ್ದಿಯನ್ನ ಫ್ರೀಡಮ್ ಟಿವಿ ಬ್ರೇಕ್ ಮಾಡಿತ್ತು. ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಫ್ರೀಡಮ್ ಟಿವಿ ಬ್ರೇಕ್ ಮಾಡಾದ್ಮೇಲೆ ಸಚಿವ ರಾಜಣ್ಣ ಅವರು, KN ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು. ಬೆಳಗ್ಗೆ ನಾವು ಬ್ರೇಕ್ ಮಾಡಿದ್ವಿ, ಮಧ್ಯಾಹ್ನ ಊಟದ ಸಮಯದಲ್ಲಿ 2 ಗಂಟೆ ಅಷ್ಟರಲ್ಲಿ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.